ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಯಾವೆಲ್ಲ ಯೋಜನೆಗಳು ಸಿಗುತ್ತೆ, ಎಷ್ಟು ಸಿಗುತ್ತೆ, ಏನೆಲ್ಲ ಒಂದು ಸೌಲಭ್ಯಗಳು ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಪ್ರತಿಯೊಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ವಿಡಿಯೋ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಎಷ್ಟು ಯೋಜನೆಗಳು ಸಿಗುತ್ತೆ ಇಲ್ಲಿ ಅಂತ ನಾನು ತಿಳಿಸಿಕೊಡುತ್ತೇನೆ. ಈ ಒಂದು ಯೋಜನೆಗೆ ಇನ್ನೂ ಅರ್ಜಿನ ಆಹ್ವಾನ ಮಾಡಿಲ್ಲ. ಯಾವ ಒಂದು ಯೋಜನೆಗೆ ಈಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 2024-25ನೇ ಸಾಲಿನ ಒಂದು ವಿವಿಧ ಯೋಜನೆಗಳಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಕರೆದಿಲ್ಲ. ಏನು ಅರ್ಜಿ ಕರೆದಂಥ ಸಂದರ್ಭದಲ್ಲಿ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೇನೆ. ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಜು ಬರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಆದರೆ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮೊದಲಿಗೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ. ಈ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ನಿರುದ್ಯೋಗಿಗಳ ಕೈಗಾಡಿಗಳನ್ನು ಖರೀದಿಸಿ ಹಾಗೂ ರೈತರಿಂದ ತರಕಾರಿ ಹಣ್ಣು ಖರೀದಿ ಮಾಡಿ ತಳ್ಳುವ ಗಾಡಿಯ ಮೂಲಕ ಮಾರಾಟ ಮಾಡಿ ಸ್ವಯಂ ಉದ್ಯೋಗ ಕೈಗೊಂಡು ಆದಾಯ ಗಳಿಸಲು ಅವಶ್ಯವಿರುವ ಅನುದಾನವನ್ನು ನಿಗಮದಿಂದ ನೀಡಲಾಗುವುದು. ಘಟಕದ ವೆಚ್ಚ 1 ಲಕ್ಷಗಳಾಗಿರುತ್ತದೆ. ಅದರಲ್ಲಿ 50,000 ರೂಪಾಯಿ ನಿಮಗೆ ಫ್ರೀಯಾಗಿರುತ್ತೆ. ಇನ್ನು 50,000 ರೂಪಾಯಿ ನೀವು ಕಟ್ಟುವಂಥದ್ದಿರುತ್ತೆ. ಮತ್ತು ಇಲ್ಲಿ ಉದ್ಯಮಶೀಲತಾ ಯೋಜನೆ. ಉದ್ಯಮಶೀಲತಾ ಯೋಜನೆಯಲ್ಲಿ ನೀವು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಡಿ ವಿವಿಧ ಸ್ವಯಂ ಉದ್ಯೋಗ ಉದ್ದೇಶಗಳಿಗೆ 70% ಅಥವಾ ಗರಿಷ್ಠ 2 ಲಕ್ಷಗಳವರೆಗೆ ಸಹಾಯಧನವನ್ನು ನೀವು ಮಂಜೂರು ಮಾಡಿ ಬ್ಯಾಂಕ್ ಸಹಯೋಗದೊಂದಿಗೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುವುದು. ಸ್ವಾವಲಂಬಿ ಸಾರಥಿ ಯೋಜನೆಯಡಿ ಸರಕು ಸಾಗಣೆ ಟ್ಯಾಕ್ಸಿ ಹಳದಿ ಬೋರ್ಡ್ ಅಂದರೆ ಯೆಲ್ಲೋ ಬೋರ್ಡ್ ಅಂತ ಕರೀತಾರಲ್ಲ, ವಾಹನಗಳಿಗೆ 75% ಅಥವಾ ಗರಿಷ್ಠ 4 ಲಕ್ಷಗಳ ಸಹಾಯಧನವನ್ನು ಮಂಜೂರು ಮಾಡಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಯೋಜನೆ ಅನುಷ್ಠಾನಗೊಳಿಸಲಾಗುವುದು. ಉದ್ಯಮಶೀಲತಾ ಯೋಜನೆಯ ಘಟಕ ವೆಚ್ಚ ಸಹಾಯಧನ 20% ಅಥವಾ ಗರಿಷ್ಠ 1 ಲಕ್ಷಕ್ಕೆ ಮಿತಿಗೊಳಿಸಿ ಉಳಿದ ಮೊತ್ತ ಬ್ಯಾಂಕ್ ಸಾಲದೊಂದಿಗೆ ಅನುಷ್ಠಾನಗೊಳಿಸಲಾಗುವುದು. ಇದಕ್ಕೂ ಕೂಡ ಷರತ್ತುಗಳಿರುತ್ತೆ. ಅರ್ಜಿದಾರರು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರಬೇಕು, ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. ಅಂದರೆ ಇಲ್ಲಿ ನಿಮಗೆ 6 ಷರತ್ತುಗಳಿದೆ. ಈ 6 ಷರತ್ತು ನಿಮ್ಮಲ್ಲಿ ಇತ್ತು ಅಂತಂದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು. ನೋಡ್ಬೋದು, ಮೊದಲಿಗೆ ನೀವು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರಬೇಕು. 2ನೇದು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. 3ನೇದು ಅರ್ಜಿದಾರರು 21 ವರ್ಷದಿಂದ 60 ವರ್ಷದ ಒಳಗಿರಬೇಕು. 4ನೇದು ಅರ್ಜಿದಾರರು ಕುಟುಂಬದ ವಾರ್ಷಿಕ ವರಮಾನವು 1.5 ಲಕ್ಷದಿಂದ 2 ಲಕ್ಷ, 1.5 ಲಕ್ಷದ ಗ್ರಾಮೀಣ ಪ್ರದೇಶದವರು ಇರಬೇಕು. 2 ಲಕ್ಷ ನಗರ ಪ್ರದೇಶದವರಿಗೆ ಇರಬೇಕು. ಮಿತಿ ಒಳಗೆ ಇರಬೇಕಾಗುತ್ತೆ. ಮತ್ತು 5ನೇದು ಅರ್ಜಿದಾರರು ಘಟಕವನ್ನು ಸ್ಥಾಪಿಸಲು ಅವಶ್ಯವಿರುವ ಸ್ಥಳಾವಕಾಶ ಹೊಂದಿರಬೇಕು. ವಾಹನದ ಉದ್ದೇಶವಾದಲ್ಲಿ ವಾಹನದ ಚಾಲನಾ ಪರವಾನಗಿ ಅಂದರೆ ಲೈಸೆನ್ಸ್ ಹೊಂದಿರಬೇಕು. ಬ್ಯಾಡ್ಜ್ ಲೈಸೆನ್ಸ್ ಹೊಂದಿರಬೇಕು. ಇಲ್ಲಿ ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಯೋಜನೆ. ಈ ಯೋಜನೆಯಲ್ಲಿ ನೋಡ್ಬೋದು ನೀವು, ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಯೋಜನೆ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಮತ್ತು ಸಬಲೀಕರಣದ ಉದ್ದೇಶಕ್ಕಾಗಿ ಪ್ರೇರಣಾ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಏನಿರುತ್ತೆ ಇಲ್ಲಿ ಪ್ರದೇಶಗಳಲ್ಲಿ ಪರಿಶಿಷ್ಟ ಜಾತಿ ನಿರುದ್ಯೋಗಿ ಮಹಿಳೆಯರಿಗೆ ಗುಂಪು ಚಟುವಟಿಕೆಗಳ ಮೂಲಕ ಉತ್ಪಾದನಾ ಚಟುವಟಿಕೆಗಳನ್ನು ಆರಂಭಿಸಲು ಲಾಭ ಗಳಿಸಲು ಸ್ವಯಂ ಉದ್ಯೋಗ ಘಟಕಗಳನ್ನು ಆರಂಭಿಸಲಾಗುವುದು. ನಿಗಮದಿಂದ ಸಹಾಯ ಮತ್ತು ಸಾಲ ನೀಡಲು ಅವಕಾಶ ಮಾಡಿಕೊಡಲಾಗುವುದು. ಮಹಿಳೆಯರು ಸ್ವಸಹಾಯ ಗುಂಪುಗಳು ನೋಂದಣಿಯಾಗಿರಬೇಕು. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಏನು ಮಹಿಳೆಯರು ಒಂದು ಸ್ವಸಹಾಯ ಗುಂಪುಗಳನ್ನು ಕಟ್ಕೊಂಡಿರ್ತಾರೆ, ಅಂಥ ಒಂದು 10 ಜನರ ಒಂದು ಗುಂಪುಗಳಿಗೆ ಇಲ್ಲಿ ಸಾಲ ನೀಡಲಾಗುತ್ತದೆ. 2.5 ಲಕ್ಷ ಹಣವನ್ನು ನಿಗಮದಿಂದ ಭರಿಸ್ತದೆ. ಆ ಪ್ರತಿಯೊಂದು ಫಲಾನುಭವಿಗಳಿಗೆ 15,000 ಸಹಾಯಧನ ಆಗಿರುತ್ತದೆ. ಇದು ಅದಕ್ಕೆ
15,000 10 ಜನರು ಇರ್ತಾರಲ್ಲ, ಅದರಲ್ಲಿ 1.5 ಲಕ್ಷ 2.5 ಲಕ್ಷಕ್ಕೆ ಹಣವನ್ನು ನಿಗಮದಿಂದ ಭರಿಸ್ತದಲ್ಲ, ಅದರಲ್ಲಿ 15,000 ಸಹಾಯಧನ ಆಗಿರ್ತದೆ. 10,000 ರೂಪಾಯಿ ಇಲ್ಲಿ ನಿಮಗೆ ಸಾಲದ ರೂಪದಾಗ ನೀಡ್ತಾರೆ. ಅಂದರೆ ಪ್ರತಿ ಸದಸ್ಯರಿಗೆ 25,000 ರೂಪಾಯಿ ಸಿಗುವಂಥದ್ದು. ಮತ್ತು ಇಲ್ಲಿ ಭೂ ಒಡೆತನ ಯೋಜನೆ ನೋಡ್ಬೋದು ಸ್ನೇಹಿತರೆ. ನೀವು ಭೂ ಒಡೆತನ ಯೋಜನೆಯಲ್ಲಿ ಭೂ ಒಡೆತನ ಯೋಜನೆ ನಿಗಮದ ಒಂದು ಪ್ರತಿಷ್ಠಿತ ಯೋಜನೆಯಾಗಿದ್ದು, ಪರಿಶಿಷ್ಟ ಜಾತಿ ಭೂರಹಿತ ಕೃಷಿ ಕಾರ್ಮಿಕರು ಕುಟುಂಬದ ಮಹಿಳೆಯರಿಗೆ ಮಾತ್ರ ಈ ಯೋಜನೆಯಡಿ ಸೌಲಭ್ಯವನ್ನು ನೀಡಲಾಗ್ತದೆ. ಹೌದು ಸ್ನೇಹಿತರೆ, ಇಲ್ಲಿ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಏನು ಭೂಮಿ ಇರಲಾರ್ದೇ ಇರ್ತಾರೆ ಅಂಥ ಮಹಿಳೆಯರಿಗೆ, ಕೃಷಿಕ ಮಹಿಳೆಯರಿಗೆ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರ್ಬೇಕಾಗ್ತದೆ. ಇದನ್ನು ಕೂಡ ಕೆಲವು ಷರತ್ತುಗಳಿರುತ್ತೆ. ಇಲ್ಲಿ ನೋಡ್ಬೋದು 1990ರಿಂದ ಈ ಯೋಜನೆ ಜಾರಿಯಲ್ಲಿ ಇರ್ತದೆ. ಸರ್ಕಾರದ ಆದೇಶದ ಸಂಖ್ಯೆ ಕೂಡ ಇಲ್ಲಿ ನೋಡ್ಬೋದು, ನಿಮಗೆ ಕಾಣಸಿಗುತ್ತೆ. 26 ಜಿಲ್ಲೆಗಳಿಗೆ ಘಟಕ ವೆಚ್ಚ ಗರಿಷ್ಠ 15 ಲಕ್ಷಗಳಾಗಿರುತ್ತದೆ. 4 ಜಿಲ್ಲೆಗಳು ಮಾತ್ರ ಇಲ್ಲಿ 20 ಲಕ್ಷಗಳು ಇರುತ್ತೆ. ಅಂದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಸರ್ಕಾರದ ಆದೇಶ ಇದು ಸಪ್ರೇಟ್ ಆಗಿರುವಂಥದ್ದು. ಇಲ್ಲಿ 20 ಲಕ್ಷ ಘಟಕ ವೆಚ್ಚ ಆಗಿರುತ್ತದೆ. ಇದರಲ್ಲಿ 50% ಸಹಾಯಧನ ಇರುತ್ತೆ. ಇದು ನಿಮಗೆ 2 ಎಕರೆ ಭೂಮಿ ಉಚಿತವಾಗಿ ಮಾಡಿಕೊಳ್ಳಲಾಗುತ್ತದೆ ಸರ್ಕಾರದಿಂದ, ನಿಗಮದಿಂದ. ಅಂದರೆ ನೀವು ಇರುವಂಥ ಸ್ಥಳದಿಂದ 10 ಕಿಲೋಮೀಟ್ರ್ ಒಳಗಡೆ ನೀವು ಎಲ್ಲಿ ಬೇಕಾದರೂ ಭೂಮಿನ ಖರೀದಿ ಮಾಡ್ಬೋದು. ಮತ್ತಿಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಿಮಗೆ ಮತ್ತೆ ಏತ ನೀರಾವರಿ ಯೋಜನೆ ಅಂತೇಳಿ, ಏತ ನೀರಾವರಿ ಯೋಜನೆ ಕೂಡ ಇಲ್ಲಿ ನಿಮಗೆ ಇರುವಂಥದ್ದು. ಏತ ನೀರಾವರಿ ಯೋಜನೆ ನದಿ ಮತ್ತು ನೈಸರ್ಗಿಕ ಹಳ್ಳಗಳ ಅಕ್ಕಪಕ್ಕದಲ್ಲಿರುವ ಪರಿಶಿಷ್ಟ ಜಾತಿಗೆ ಸೇರಿದ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನುಗಳನ್ನು ಗುರುತಿಸಿ 8ರಿಂದ 15 ಎಕರೆ ಹೊಂದಿರುವ ಗುಂಪು ಜಮೀನಿಗೆ ನಿಗದಿಪಡಿಸಿದ ಘಟಕ ವೆಚ್ಚದಲ್ಲಿ ಪೂರ್ಣ ಸಹಾಯಧನದೊಂದಿಗೆ ಏತ ನೀರಾವರಿ ಯೋಜನೆ ಕೈಗೊಳ್ಳಲಾಗುವುದು. 8 ಎಕರೆ ಘಟಕಕ್ಕೆ 2,53 ಲಕ್ಷ ಹಾಗೂ 15 ಎಕರೆಗೆ ಘಟಕ ವೆಚ್ಚ 3,59 ಲಕ್ಷ ಘಟಕ ವೆಚ್ಚಗೆ ನಿಗದಿಪಡಿಸಲಾಗುವುದಂತ ಕೊಟ್ಟಿದ್ದಾರೆ. ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಗಂಗಾ ಕಲ್ಯಾಣ ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆ 1984ರಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಯೋಜನೆಯಡಿ 1.5 ಎಕರೆಯಿಂದ 5 ಎಕರೆ ಜಮೀನು ಹೊಂದಿರುವ ಪರಿಶಿಷ್ಟ ಜಾತಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇಲ್ಲಿ ಕೊಳವೆ ಬಾವಿ ಕೊಡಿಸಿಕೊಡಲಾಗುತ್ತೆ ಸರ್ಕಾರದ ಕಡೆಯಿಂದ. ಇದು ನೋಡಿ, ಸ್ವಾವಲಂಬಿ ಸಾರಥಿ ಯೋಜನೆ. ಇದಕ್ಕೂ ಕೂಡ ಆಗಲೇ ಈಗ ತಿಳಿಸಿಕೊಟ್ಟಿದ್ದೀನಿ. ಸ್ವಾವಲಂಬಿ ಸಾರಥಿ ಯೋಜನೆ ಅಂದರೆ ಇದೇ 4 ಚಕ್ರದ ವಾಹನಕ್ಕೆ 70,000 ಸಬ್ಸಿಡಿ ಇರುತ್ತೆ. ಟೋಟಲ್ ಆಗಿ ಇದಕ್ಕೂ 4 ಲಕ್ಷ ಇರುತ್ತೆ. ಇದರಲ್ಲಿ ನೀವು ಕೇವಲ 50,000 ರೂಪಾಯಿನ ನೀವು ಪಾವತಿ ಮಾಡಬೇಕಾಗುತ್ತೆ. ಉಳಿದಂಥ ಹಣವನ್ನು ಸರ್ಕಾರವೇ ಭರಿಸ್ತದೆ ನಿಗಮದ ಕಡೆಯಿಂದ. ಇಷ್ಟು ಯೋಜನೆಗಳು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಡೆಯಿಂದ ಸಿಗುವಂಥದ್ದು. ಸ್ವಯಂ ಉದ್ಯೋಗ ಯೋಜನೆ, ನೇರ ಸಾಲ ಯೋಜನೆ ಮತ್ತು ಇದರಲ್ಲಿ ಇನ್ನೂ ಒಂದು ನೇರ ಸಾಲ ಯೋಜನೆ ಅಂತೇಳಿ ಕೂಡ ಸಿಗುತ್ತೆ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ. ಇಲ್ಲಿ ನೀವು ಕೂಡ ಒಂದು ಮಾಹಿತಿನ ತಿಳಿದುಕೊಳ್ಳಬಹುದು ಸ್ನೇಹಿತರೆ. ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಯಾರೆಲ್ಲ ಅರ್ಹರಿದ್ದೀರಾ, SC ST ಅವರು ಕೂಡ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಇದರ ಯೋಜನೆಗೆ ಅರ್ಜಿನ ಆಹ್ವಾನ ಮಾಡಿದಂಥ ಸಂದರ್ಭದಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.